ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಹ್ಯಾಂಡ್ ಬ್ಯಾಗ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದನ್ನ ಮಾಡೋದಕ್ಕೆ ನಾನಿಲ್ಲಿ 14 ಇಂಚ್ ಅಗಲ ಹಾಗೆ 22 ಇಂಚು ಉದ್ದದ ಒಂದು ಪ್ಲೇನ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಇದು ಲೈನಿಂಗ್ ಬಟ್ಟೆ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಾನು ಈ ತರದ ಸ್ಟ್ರಿಪ್ಸ್ ಅನ್ನ ಪ್ಲೇನ್ ಇರುವಂತ ಸ್ಟ್ರಿಪ್ಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಪ್ರತಿಯೊಂದು ಈ ಒಂದು ಸ್ಟ್ರಿಪ್ಪಿನ ಅಳತೆ ಕೂಡ 3 ಇಂಚು ಅಗಲ ಇದೆ. ಆಕ್ಚುಲಿ 14 ಇಂಚು ಉದ್ದ ಇದ್ರೆ ಸಾಕು. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ, ತೊಂದರೆ ಇಲ್ಲ, ಅದು ಆಮೇಲೆ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಏನ್ ಮಾಡ್ಬೇಕು ಅಂದ್ರೆ, ಆ ಪ್ಲೇನ್ ಬಟ್ಟೆ ಮೇಲೆ ಒಂದು ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸೆಂಟರ್ ಮಾರ್ಕ್ ಮಾಡ್ಕೊಂಡಿದಾದ ನಂತರ ನಾವು ಈ ಸ್ಟ್ರಿಪ್ ಅನ್ನ ಈ ರೀತಿಯಾಗಿ ಇಟ್ಕೊಳ್ತಾ ಹೋಗ್ಬೇಕು. ಅದ್ ನಾನಿಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಕರೆಕ್ಟ್ ಆಗಿ ಸೆಂಟರ್ ಮಾರ್ಕ್ ಮಾಡಿದ ನಂತರ ಸೆಂಟರಿನ ಆಚೆ ಒಂದು ಬ್ಲಾಕ್ ಸ್ಟ್ರಿಪ್ ಹಾಗೆ ಈಚೆಗೆ ಒಂದು ಬ್ಲಾಕ್ ಸ್ಟ್ರಿಪ್ ಈ ರೀತಿಯಾಗಿ ಇಟ್ಕೊಂಡಿದೀನಿ. ಸೊ ಅದರ ಪಕ್ಕನೆ ಬೇರೆ ಬೇರೆ ಕಾಂಟ್ರಾಸ್ಟ್ ಬಣ್ಣಗಳನ್ನ ಈ ರೀತಿಯಾಗಿ ಇಟ್ಕೊಳ್ತಾ ಹೋಗ್ಬೇಕು. ಈ ರೀತಿ ಇಟ್ಕೊಂಡು ನೆಕ್ಸ್ಟ್ ಅದನ್ನ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡೋದು ಕೂಡ ನೆಕ್ಸ್ಟ್ ನೀವು ವಿಡಿಯೋದಲ್ಲಿ ನೋಡ್ತೀರಾ. ಮತ್ತೆ ಇದೆಲ್ಲವೂ ಕೂಡ ಬ್ಲೌಸ್ ಪೀಸಿನ ಬಟ್ಟೆಗಳು, ಕಾಟನ್ ಬ್ಲೌಸ್ ಪೀಸ್ ಅನ್ನ ಕಟ್ ಮಾಡಿ ತಗೊಂಡಿದ್ದೀನಿ. ಲೈನಿಂಗಿಗೆ ಒಂದು ಸಿಂಪಲ್ ಆದ ಲೈನಿಂಗ್ ಬಟ್ಟೆ ಕೂಡ ನೀವು ತಗೊಳ್ಬಹುದು, ಅಥವಾ ಇನ್ಯಾವುದಾದ್ರೂ ಬೇರೆ ಹಳೆ ಬಟ್ಟೆಗಳಿದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು, ಏನೂ ತೊಂದರೆ ಇಲ್ಲ. ಅದೊಂದು ಜಸ್ಟ್ ಒಂದು ಬೇಸಿಗೋಸ್ಕರ ಬೇಕು. ಈಗ ಒಂದೊಂದೇ ಸ್ಟ್ರಿಪ್ ಅನ್ನ ಈ ಪ್ರಕಾರವಾಗಿ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು. ನೋಡಿ, ಇಲ್ಲಿ ಒಂದು ಸ್ಟಿಚ್ ಆದ ನಂತರ ಅದನ್ನ ತಿರುಗಿಸ್ಬಿಟ್ಟು ಅದ್ರ ಮೇಲೇನೆ ನೆಕ್ಸ್ಟ್ ಬರುವಂತ ಸ್ಟ್ರಿಪ್ ಅನ್ನ ಇಟ್ಬಿಟ್ಟು ಈ ರೀತಿ ತುದಿ ತನಕ ಸ್ಟಿಚ್ ಅನ್ನ ಹಾಕ್ಬೇಕು. ಮತ್ತೆ ನೀವು ನೋಡ್ತಿರೋ ಹಾಗೆ ಇದು ಒಂದು ಸ್ಟ್ರೈಟ್ ಸ್ಟಿಚ್ ಮಾತ್ರ ಹಾಕ್ತಿರೋದ್ರಿಂದ ಇದೇನು ತುಂಬಾ ಸ್ಟಿಚಿಂಗ್ ಗೊತ್ತಿರಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ಸ್ಟ್ರೈಟ್ ಆಗಿರುವಂತ ಸ್ಟಿಚ್ ಹಾಕಕ್ ಬಂದ್ರು ಕೂಡ ಆರಾಮಾಗಿ ನೀವು ಇದನ್ನ ಮಾಡಬಹುದು. ಈ ರೀತಿ ಸ್ಟಿಚ್ ಮಾಡ್ತಾ ಮಾಡ್ತಾ ನಾನು ತುದಿವರೆಗೂ ಕಂಪ್ಲೀಟ್ ಲೈನಿಂಗ್ ಬಟ್ಟೆ ಏನ್ ತಗೊಂಡಿದೆ ಅದು ಪೂರ್ತಿ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ಎಕ್ಸ್ಟ್ರಾ ಕಾಣ್ತಿರುವಂತ ಬಟ್ಟೆಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಈಗ ನಾನು ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಕಟ್ ಮಾಡಿದಾಯ್ತು. ನೋಡಿ, ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಇದನ್ನ ಈ ರೀತಿ ಸೆಂಟರ್ ನಲ್ಲಿ ಫೋಲ್ಡ್ ಮಾಡ್ಕೊಂಡು ಇದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದ ಆದ ನಂತರ ಏನ್ ಮಾಡಬೇಕು ಅಂದ್ರೆ, ಈ ರೀತಿಯಾಗಿ ಇದನ್ನ ಓಪನ್ ಮಾಡಿಬಿಟ್ಟು 3 ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೊಮ್ಮೆ ಎರಡು ಕಡೆಗೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಮಾರ್ಕ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ನಾನು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಬೇಕು. ಹಾಗೆ ನಾನು ಈ ಒಂದು ಬ್ಯಾಗ್ ಮಾಡೋದಕ್ಕೆ ಈ ತರದ ರೆಡಿಮೇಡ್ ಬೆಲ್ಟ್ ಅನ್ನ ಬಳಸ್ತಾ ಇದ್ದೀನಿ. ಈ ತರದ ಬೆಲ್ಟ್ಗಳು ಆರಾಮಾಗಿ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ ಸಿಗುವಂತ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ. ಹಾಗೆ ಆನ್ಲೈನ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಲಿಂಕ್ ಅನ್ನ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಈ ಬೆಲ್ಟ್ 1 ಇಂಚು ಅಗಲ ಇದೆ. ನಾನಿಲ್ಲಿ 28 ಇಂಚು ಉದ್ದದ ಒಂದು ಬೆಲ್ಟ್ ಅನ್ನ ಕಟ್ ಮಾಡ್ಕೊಂಡೆ ಅದನ್ನ 2 ಪೀಸ್ ಆಗಿ ಡಿವೈಡ್ ಮಾಡ್ತೀನಿ. ಸೊ ನನ್ಗೆ ಇವಾಗ 14 ಇಂಚಿನ 2 ಪೀಸಸ್ ರೆಡಿ ಆಯ್ತು. ಈ ತರದ ಬೆಲ್ಟ್ಗಳು ನಿಮ್ಮ ಹತ್ರ ಈಗಾಗಲೇ ಇಲ್ಲದೆ ಇದ್ರೆ ಇದನ್ನ ನೀವು ಬಟ್ಟೆಯಿಂದ ಕೂಡ ಮಾಡ್ಕೊಳ್ಬಹುದು. 4 ಇಂಚ್ ಅಗಲದ ಬಟ್ಟೆಯನ್ನ ತಗೊಂಡು ಅದನ್ನ ಡಬಲ್ ಫೋಲ್ಡ್ ಮಾಡಿ ಮಾಡಬಹುದು. ಹಲವಾರು ನನ್ನ ಬ್ಯಾಗ್ ಮೇಕಿಂಗ್ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ. ಸೊ ಇವಾಗ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿ ಇದನ್ನ ಈ ತರ ಅಟ್ಯಾಚ್ ಮಾಡ್ಕೊಳ್ತೀನಿ. ಈಗ ಅಟ್ಯಾಚ್ ಮಾಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಬೇಸ್ ಮೆಟೀರಿಯಲ್ ಏನಿದೆ ಅದರದ್ದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಳ್ತಾ ಇದ್ದೀನಿ ನಾನು. ಅದೇ ಲೈನಿಂಗ್ ಬಟ್ಟೆಯನ್ನ ತಗೊಂಡು ಈ ಒಂದು ಬೆಲ್ಟ್ ಅಟ್ಯಾಚ್ ಮಾಡಿದ್ನಲ್ಲ, ಕರೆಕ್ಟ್ ಆಗಿ ಇದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಳ್ಬೇಕು. ಇಲ್ಲಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈಗ ಇದನ್ನ ಈ ತರ ಹೇಗೆ ಇಟ್ಕೊಂಡಿದ್ದೀನಲ್ಲ ಅದೇ ರೀತಿಯಾಗಿ ನಾನು ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸ್ಟ್ರೈಟ್ ಸ್ಟಿಚ್ ಹಾಕೊಂಡಿದ್ದಾದ ನಂತರ ನೋಡಿ ಈ ತರ ಕಾಣಿಸ್ತಾ ಇದೆ. ಇವಾಗ ಇದನ್ನ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಬೇಕು. ಇದನ್ನ ಉಲ್ಟಾ ಮಾಡ್ಕೊಂಡು ನೋಡಿ ಈ ಪ್ರಕಾರವಾಗಿ ಇಟ್ಕೊಳ್ಬೇಕು. ನೋಡಿ, ಇವಾಗ ಈ ಬೆಲ್ಟ್ ಕಡೆ ಏನ್ ಸ್ಟಿಚಿಂಗ್ ಬಂತಲ್ವಾ ಅಲ್ಲಿ ಮತ್ತೆ ನಾವೊಂದು ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಂಡು ಫಿನಿಶ್ ಮಾಡ್ಕೊಳ್ಬೇಕು. ಎರಡು ಕಡೆಗೂ ಇದೇ ಕ್ರಮ ಅನುಸರಿಸಿದ್ರೆ ಆಯ್ತು. ಇವಾಗ ನೋಡಿ ಎರಡು ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಈಗ ಏನ್ ಮಾಡ್ಬೇಕಂದ್ರೆ, ಇದನ್ನ ಇಲ್ಲಿ
ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಆ ಥರ ಸೆಟ್ ಮಾಡಿ ಇಟ್ಕೊಳ್ಬೇಕು. ಅಂದರೆ ಮೇನ್ ಬಟ್ಟೆ ಒಂದು ಸೈಡ್ ಬರಬೇಕು, ಲೈನಿಂಗ್ ಬಟ್ಟೆ ಒಂದು ಸೈಡು ಹೋಗಬೇಕು, ಆ ಥರ ಇಟ್ಕೊಂಡ್ರೆ ಆಯಿತು. ಸೊ ಈ ರೀತಿಯಾಗಿ ಇಟ್ಕೊಂಡಿದ್ದಾದ ನಂತರ ಏನು ಮಾಡಬೇಕಂದ್ರೆ ಎರಡು ಸೈಡು ಏನು ಓಪನ್ ಇದೆ ಅಲ್ಲಿ ನಾವು ಸ್ಟಿಚ್ಚನ್ನು ಹಾಕಬೇಕು. ಹಾಗೆ ಒಂದು ಸೈಡ್ ಯಾವುದಾದ್ರೂ ಒಂದು ಸೈಡ್ ನಡೆಯುತ್ತೆ, ಅಲ್ಲಿ ಒಂದು ಸ್ವಲ್ಪ ಜಾಗ, ಒಂದು ಕೈ ಹೋಗೋಷ್ಟು ಜಾಗ ಓಪನ್ ಇಟ್ಕೊಳ್ಬೇಕು. ಅಲ್ಲಿಂದನೇ ನಾವು ಈ ಬ್ಯಾಗನ್ನು ಸೀದಾ ಮಾಡ್ಕೊಳ್ಳೋದು. ಈಗ ನೋಡಿ ನಾನು ಸ್ಟಿಚ್ಚನ್ನು ಹಾಕೊಂಡಿದ್ದಾಯಿತು, ಇದಿಷ್ಟು ಜಾಗ ಓಪನ್ ಇದೆ. ಇವಾಗ ಇದರ ಮೂಲಕನೇ ನಾನು ಈ ಒಂದು ಬ್ಯಾಗನ್ನು ಸೀದಾ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಸೀದಾ ಮಾಡಿಕೊಂಡು ನಂತರ ಅದರ ಕಾರ್ನರ್ಸ್ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಸೊ ನೋಡಿ ಇವಾಗ ಈ ರೀತಿಯಾಗಿ ಬಂದಿದೆ ಬ್ಯಾಗು. ನೆಕ್ಸ್ಟ್ ಇಲ್ಲಿ ಏನು ಒಂದು ಸ್ವಲ್ಪ ಬಟ್ಟೆ ಏನು ಓಪನಿಂಗ್ ಇತ್ತು, ಇದೊಂದು ಲೈನಿಂಗ್ ಬಟ್ಟೆಯಲ್ಲಿ, ಅದನ್ನು ಕೂಡ ಸ್ಟಿಚ್ ಹಾಕಿ ಫಿನಿಶ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬಂದಿದೆ. ಈಗ ಇದನ್ನು ನೀಟಾಗಿ ಬ್ಯಾಗ್ ಒಳಗಡೆ ಸೆಟ್ ಮಾಡಿಕೊಂಡ್ರೆ ಆಯಿತು. ಈ ಒಂದು ಬ್ಯಾಗು, ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್. ಜಸ್ಟ್ ಒಂದು ಬಟ್ಟೆಯ ಸ್ಟ್ರಿಪ್ಸ್ ಮಾತ್ರ ಇದ್ರೆ ಸಾಕು. ಇದಕ್ಕೇನು ನಾನು ಜಿಪ್ ಬಳಸಿಲ್ಲ, ಸ್ಪಾಂಜ್ ಬಳಸಿಲ್ಲ, ರನ್ನರ್ ಬಳಸಿಲ್ಲ, ಏನೇನೂ ಇಲ್ಲ. ತುಂಬ ಸಲ ತುಂಬ ಕಾಮೆಂಟ್ಸ್ ಬರುತ್ತೆ, ಸ್ಪಾಂಜ್ ಇಲ್ಲ, ಜಿಪ್ ಇಲ್ಲ, ರನ್ನರ್ ಇಲ್ಲ, ಆ ಥರದ ಬ್ಯಾಗ್ಸನ್ನು ತೋರಿಸಿ ಅಂತೇಳಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.